ಹಾಯ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಕೂಡ ತುಂಬಾನೇ ಈಸಿ ಆಗಿರುವಂತ ಡಿಸೈನ್ ಅಂತ ಹೇಳ್ಬೋದು. ಬೀಡ್ ಇಷ್ಟ ಇಲ್ಲ ಅಂತ ಹೇಳೋರ್ಗೆ, ಬೀಡ್ ಅಂದ್ರೆ ಡಿಸೈನ್ ನಲ್ಲಿ ಬೀಡ್ ಬೇಡ, ಬರೀ ಥ್ರೆಡ್ಡೇ ಸಾಕು ಡಿಸೈನ್ ನಲ್ಲಿ ಅಂತ ಹೇಳೋರ್ಗೆ ಈ ಡಿಸೈನ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಈಗ ಶುರು ಮಾಡ್ತೀನಿ. ಮೊದಲಿಗೆ ನಾನು ಹಾರೆಳೆ ದಾರ ತಗೊಂಡಿದ್ದೀನಿ, ಹಾಗೇನೆ ಸ್ಯಾಂಪಲ್ ಪೀಸ್ ಆಗಿ ಲೇಸ್ ತಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಮೊದಲಿಗೆ ನಾನು ಬ್ಯಾಕ್ ಸೈಡ್ ಇಂದ ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ. ನೋಡಿ, 3 ಟೈಮ್ಸ್ ಸಿಂಗಲ್ ಕ್ರೋಶೆ ಬಂದಾಗೆ ಆಗುತ್ತೆ. ಅಲ್ಲಿಂದ 4 ಚೈನ್, 1 2 3 4 ಚೈನ್ ಹಾಕಿ ನೋಡಿ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ಅಲ್ಲಿಂದ 1 ಚೈನ್ ಹಿಂದಕ್ಕೆ ಯು ಶೇಪ್ ಬರುವ ಹಾಗೆ ಲಾಕ್ ಮಾಡ್ಕೊಳ್ತೀನಿ. ಡಿಸೈನ್ 4 ಚೈನ್ ಇದೆ ಅಲ್ವಾ, ಅದು ಯು ಶೇಪ್ ಬರುವ ಹಾಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನ್, 1 2 3 4. ನೋಡಿ, ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡು ಸ್ವಲ್ಪ 3 ಚೈನ್ ಗ್ಯಾಪ್ ಅಲ್ಲೇ ಸ್ವಲ್ಪ ಹಿಂದಕ್ಕೇನೆ ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಯು ಶೇಪ್ ಬರಬೇಕಲ್ಲ ಡಿಸೈನು. ನೋಡಿ ಈ ಥರ. ಮತ್ತೆ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನ್, 1 2 3 4 ಚೈನ್ ಹಾಕಿ ಮತ್ತೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಹಿಂದಕ್ಕೆ ಒಂದು 3 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೇನೆ ಬೇಸ್ ಲೈನ್ ಫುಲ್ಲು ಹೀಗೇನೆ ಮಾಡ್ಕೊಂಡು ಹೋಗಬೇಕು. ನೋಡಿ, ಬೇಸ್ ಲೈನ್ ಹೀಗೇನೆ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ಕಂಪ್ಲೀಟ್ ಮಾಡಿದ್ದೀನಿ. ಇದು ಬ್ಯಾಕ್ ಸೈಡ್ ಆಗಿ ಬರುತ್ತೆ ಡಿಸೈನ್ ಇದು. ಈಗ ನಾನು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಈ ಥರ ಫ್ರಂಟಿಗೆ ಟರ್ನ್ ಮಾಡಿಕೊಂಡು 3 ಸಿಂಗಲ್ ಕ್ರೋಶೆ, ಒಂದು 4 ಚೈನ್ಗೆ ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಮತ್ತೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ದೆ. ಎರಡನೇ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ 4 ಚೈನ್ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ 4 ಚೈನ್ ಒಳಗಡೆನು ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ 2 ಚೈನ್, 1 2 ಚೈನ್ ಮಾಡಿಕೊಂಡು ಮತ್ತೆ ಅದೇ 4 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್, 1 2, ಮತ್ತೆ ಅದೇ 4 ಚೈನ್ ಗ್ಯಾಪ್ ಒಳಗೆ ಸಿಂಗಲ್ ಕ್ರೋಶೆ, ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. 1 2, ಮತ್ತೆ ಅದೇ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಟೈಮ್ಸು 2 ಚೈನ್ ಹಾಕಿ ನಾವು ಲಾಕ್ ಮಾಡ್ಕೋಬೇಕಲ್ಲಿಗೆ. ಮತ್ತೆ ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಈಗ ಮಧ್ಯ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಮಧ್ಯ ಇದೆ ಅಲ್ಲ, ಅಲ್ಲಿಗೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ಈ 4 ಚೈನ್ ಇದೆ ಅಲ್ಲ, ಅದ್ರ ಒಳಗಡೆನು ಒಂದು ಸಿಂಗಲ್ ಕ್ರೋಶೆ, ಮತ್ತೆ 2 ಚೈನ್, 1 2 ಚೈನ್ ಮಾಡಿ ಅದು 4 ಚೈನ್ ಒಳಗಡೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್, 1 2, ಮತ್ತೆ 4 ಚೈನ್ ಗ್ಯಾಪ್ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್, 1 2. ನೋಡಿ, ಮತ್ತೆ ಅದೇ 4 ಚೈನ್ ಗ್ಯಾಪ್ ಒಳಗಡೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ, ಅಲ್ಲಿಂದ 3 ಟೈಮ್ಸು 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ ಅಲ್ವಾ, ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ 3 ಹಾಕಿದ್ದೆಲ್ಲ ಅದ್ರ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಬರುತ್ತೆ. ಮತ್ತೆ ನೋಡಿ, ಲಾಕ್ ಆಯ್ತಲ್ವಾ, ಮತ್ತೆ ಈ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತೆ 2 ಚೈನ್, 1 2, ಮತ್ತೆ ಆ 4 ಚೈನ್ ಗ್ಯಾಪ್ ಒಳಗೆ ಸಿಂಗಲ್ ಕ್ರೋಶೆ, ಮತ್ತೆ 2 ಚೈನ್, 1 2. ನೋಡಿ, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ 2 ಚೈನ್, ಮತ್ತೆ ಅದೇ 4 ಚೈನ್ ಗ್ಯಾಪ್ ಒಳಗಡೆಗೆ ಸಿಂಗಲ್ ಕ್ರೋಶೆ. ನೋಡಿ, ತುಂಬಾ ಈಸಿ ಇದೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಸಿಂಪಲ್ಲಾಗಿ
ಕುಚ್ಚು ಬೇಡ ಬೀಡ್ ಬೇಡ ಅಂತ ಹೇಳೋರು ಈ ತರ ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೇ ತರ ನಾನೀಗ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ ಡಿಸೈನ್. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಈಸಿ ಇದೆ. ಕುಚ್ಚು ಬೀಡ್ ಬೇಡದವರು ಈ ತರ ಹಾಕೋಬಹುದು. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಿಮ್ಗೂ ಕೂಡ ಈ ಡಿಸೈನ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಈ ತರ ಇದೆ, ತುಂಬಾನೇ ಈಸಿ ಇದೆ, ಸಿಂಪಲ್ ಕೂಡ ಇದೆ. ಈಗ ನೀವು ಇದಕ್ಕೆ ಬೀಡ್ ಬೇಕು ಅಂತ ಹೇಳೋದಾದ್ರೆ ಈಗ ನಾನು ತೋರಿಸ್ತೀನಿ ಯಾವ ತರ ಹಾಕೋಬಹುದು ಅಂತ. ನೋಡಿ, ಒಂದ್ ಡಿಸೈನ್ಗೆ ಒಂದ್ ಬೀಡ್ ಈ ತರ ಡ್ರಾಪ್ ಅಥವಾ ನಾರ್ಮಲ್ ಬೀಡ್ ಹಾಕೋಬಹುದು. ಈ ತರ ಪಕ್ಕದಲ್ಲಿ ಒಂದು ಡಿಸೈನ್ ಒಂದ್ ಬೀಡ್, ಒಂದ್ ಡಿಸೈನ್ ಒಂದ್ ಬೀಡ್ ಈ ತರ ಹಾಕೋಬಹುದು. ಇಲ್ಲ 2 ಡಿಸೈನ್ ಹಾಕ್ಬಿಟ್ಟು ನೋಡಿ 1 ಬೀಡ್, 2 ಡಿಸೈನ್ 1 ಬೀಡ್ ಈ ತರನು ಹಾಕೋಬಹುದು. ನೋಡಿ ಇದು ಸಹ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ 1 ಡಿಸೈನ್ 1 ಬೀಡ್, ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಬೀಡ್ ಬೇಕು ಅಂತ ಹೇಳೋರು ಈ ತರ ಹಾಕೋಬಹುದು. ಇಲ್ಲ ಸ್ವಲ್ಪ ಕಮ್ಮಿನೇ ಬೀಡ್ ಬೇಕು ಅಂದಾಗ ಈ ತರ ಹಾಕೋಬಹುದು. ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ತರನು ಮಾಡ್ಕೋಬಹುದು. ನಿಮಗೆ ಇದರಲ್ಲಿ ಮೂರ್ ತರದಲ್ಲೂ ಕೂಡ ಡಿಸೈನ್ ತೋರಿಸಿದೀನಿ ಯಾವ ತರ ಹಾಕೋಬಹುದು ಅಂತ ಹೇಳೋದನ್ನ. ಬೀಡ್ ಇಲ್ಲದೇನು ಹಾಕೋಬಹುದು, ಇಲ್ಲ ಬೀಡ್ ಬೇಕು ಅಂತ ಹೇಳೋರು ಈ ತರ ಹಾಕೋಬಹುದು. ಇಲ್ಲ ನಮ್ಗೆ ಬೀಡ್ ಬೇಡ ಕುಚ್ಚು ಸಾಕು ಅಂತ ಹೇಳೋರು ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಇಲ್ಲಿ ಅಲ್ಲಿಗೆ ಲಾಕ್ ಮಾಡಿ ಅಲ್ಲಿಂದ 4 ಅಥವಾ 5 ಚೈನ್ ಹಾಕಿ ಈ ಪ್ಲೇಸ್ ಅಲ್ಲಿ 4 ಅಥವಾ 5 ಚೈನ್ ಹಾಕ್ಬಿಟ್ಟು ಮತ್ತೆ ಡಿಸೈನ್ ಸ್ಟಾರ್ಟ್ ಮಾಡ್ಬೋದು. ಆಗ ಇಲ್ಲಿ ಕುಚ್ಚು ಹಾಕೋಬಹುದು. ನೋಡಿ ಈ ತರನು ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನೀವು 400 ಇಂದ 450 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ನೋಡಿ ಚಾರ್ಜ್ ಮಾಡ್ಕೊಳ್ಳಿ. ಈ ತರ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ. ಹಾಗೇನೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ, ಹಾಗೇನೆ ಅಲ್ಲಿ ಕಾಣಿಸುವಂತ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ವಿಡಿಯೋಸ್ ನೋಡ್ಕೋಬಹುದು. ಹಾಗೇನೆ ಲೈಕ್ ಕೊಡೋದನ್ನ ಮರಿಬೇಡಿ. ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.